ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಡಿನ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಗಣೇಶನ ಪೂಜೆ ಮಾಡೋಣ. ಬನ್ನಿ. ಕಾಯುತ್ತಿರುವವರಿಗೆ ಸಮಯ ಕಳೆಯುತ್ತದೆ, ಆದರೆ ಪ್ರಯತ್ನಿಸುವವರಿಗೆ ಜೀವನವೇ ಬದಲಾಗುತ್ತದೆ. ಬನ್ನಿ ಇಂದಿನ ಓದನ್ನು ಪ್ರಾರಂಭಿಸೋಣ. ನಾಳೆಯ ಯಶಸ್ಸನ್ನು ಬದಲಾಯಿಸುವ ಶಕ್ತಿ ಇಂದಿನ ಓದಿನಲ್ಲಿದೆ. ಹಾಗಾದರೆ ಇಂದಿನ ಸ್ಟಡಿ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಎದ್ದಿಲ್ಲ. ಅಲಾರಾಮು 3 ಗಂಟೆಗೆ ಹೊಡ್ಕೊಳ್ತು, ಬಟ್ ಅದನ್ನು ಬಂದ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡಿನಿ. ಮತ್ತು ನಾನು ಬೆಳಗ್ಗೆ 6 ಗಂಟೆ ಆಗಿತ್ತು ಅವಾಗನೇ ಎದ್ದಿರೋದು. ಹಾಗಾಗಿ ಇವತ್ತು ಮಾರ್ನಿಂಗ್ ಓದನ್ನು ಸ್ಕಿಪ್ ಆಯಿತು. ಮತ್ತು ನಾನು ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೋಗಿ ಬಂದೆ. ಆಚೆಗಡೆ ಸ್ವಲ್ಪ ಕೆಲಸಗಳಿದ್ವು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದು ಸ್ನಾನ ಮಾಡಿಕೊಂಡು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಡಿ ರೂಮಿಗೆ ಬಂದೆ. ಬಟ್ ನಿನ್ನೆ ಓದಿರೋದೆಲ್ಲ ಹಾಗೆ ಬುಕ್ಸ್ಗಳನ್ನು ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಲ್ಲ, ಅದನ್ನೆಲ್ಲ ನಾನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಓದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಸ್ಟಡಿ ಟೇಬಲನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಮನಸ್ಸು ಓದಿನ ಕಡೆ ಹೆಚ್ಚು ಕೇಂದ್ರೀಕರಿಸುತ್ತೆ. ಬೇಕಾದ ಪುಸ್ತಕಗಳು ಮತ್ತು ಸ್ಟೇಷ್ನರಿ, ಪೆನ್ಸಿಲ್ ಆಗಿರ್ಬೋದು, ಪೆನ್ನು, ಪೆನ್ಸಿಲ್ಲು, ಹೈಲೈಟರ್ಸು ಇವೆಲ್ಲ ಕೈಗೆ ಸಿಗೋ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಸಮಯ ಕೂಡ ವ್ಯರ್ಥ ಆಗೋದಿಲ್ಲ. ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ಟೇಬಲ್ ಓದಲು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸುತ್ತಾ ಮತ್ತು ಓದೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಫ್ರೆಂಡ್ಸ್, ಇತ್ತೀಚೆಗೆ ಸಾಕಷ್ಟು ಜನ ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಯಾವುದಪ್ಪ ಅಂತಂದರೆ, ಸೆಕೆಂಡ್ PUC ಆದಮೇಲೆ ಡಿಗ್ರಿ ಮಾಡ್ತಾಯಿದ್ದೀನಿ, ಈಗ ಯಾವ ಎಕ್ಸಾಮ್ಗೆ ತಯಾರಿ ಶುರು ಮಾಡಬೇಕು, ಯಾವ ಪುಸ್ತಕ ಓದಬೇಕು ಅಂತ. ಇದರ ಬಗ್ಗೆ ಯಾರೂ ಕನ್ಫ್ಯೂಸ್ ಆಗಬೇಡಿ. ಮೊದಲು ನೀವು ಯಾವ ಸರ್ಕಾರಿ ಉದ್ಯೋಗ ಗುರಿ ಇಟ್ಕೊಂಡಿದ್ದೀರೋ ಅದನ್ನು ಮೊದಲು ಫಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದರ ಸಿಲೆಬಸ್ ನೋಡಿ. ಆಮೇಲೆ ಏನು ಮಾಡಬೇಕು, ಬೇಸಿಕ್ ಪುಸ್ತಕಗಳಿಂದ ಸ್ಟಾರ್ಟ್ ಮಾಡಿ. ಅಂದರೆ 6th to 10th ವರೆಗೂ ಇರುವಂತಹ ಗೋರ್ಮೆಂಟ್ ಪುಸ್ತಕಗಳನ್ನೆಲ್ಲ ತೆಗೆದುಕೊಂಡು ಬಂದು ಮೊದಲು ಅವುಗಳನ್ನೆಲ್ಲ ಬೇಸಿಕ್ಕು ಓದ್ಕೊಂಡ್ಬಿಡಿ. ಮೊದಲು ಬೇಸಿಕನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ, ಮೊದಲೇ ನಾವು ಆ ಥರ ಪುಸ್ತಕಗಳನ್ನು ತೊಗೊಂಡು ಓದಕತ್ರೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಸ್ಕೂಲ್ ಪುಸ್ತಕಗಳನ್ನು ಓದೋದ್ರಿಂದ ಜಾಸ್ತಿ ಅರ್ಥ ಆಗುತ್ತೆ. ಆಮೇಲೆ ಜಾಸ್ತಿ ಪ್ರಶ್ನೆಗಳು ಸಹ ಸ್ಕೂಲ್ ಪುಸ್ತಕದಿಂದನೇ ಬರೋದ್ರಿಂದ ನಾವು ಇದನ್ನು ಕಂಪ್ಲೀಟಾಗಿ ಓದ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ನಾನು ಯಾವ ಎಕ್ಸಾಮನ್ನು ಓದ್ಕೋಬೇಕು, ಯಾವ ಎಕ್ಸಾಮನ್ನು ಬಿಡಬೇಕು, ಸಾಕಷ್ಟು ನೋಟಿಫಿಕೇಷನ್ ಬಂದುಬಿಟ್ಟಿದ್ದಾವಲ್ಲ ಅಂತ ಗೊಂದಲ ಬೇಡ ಫ್ರೆಂಡ್ಸ್. ಯಾಕಂದರೆ ನಾನು ಕಳೆದ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಇವಾಗೂ ಸಹ ಹೇಳ್ತಾ ಇದ್ದೀನಿ. ನೋಟಿಫಿಕೇಷನ್ ಹಿಂದೆ ಓಡೋದು ಬೇಡ. ಮೊದಲು ನಮ್ಮ ಬೇಸಿಕ್ಕನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಎಲ್ಲ ಎಕ್ಸಾಮಲ್ಲೂ ಬರುವಂತಹ ಕಾಮನ್ ಸಬ್ಜೆಕ್ಟ್ಗಳನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಟೈಮು 11 ಗಂಟೆ ಆಗಿದೆ. ಇವಾಗ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಅವರ್ ಸ್ಟಡಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಎಷ್ಟು ಹೇಳ್ತಿರ್ಬೋದು ನೀವು, ಎಷ್ಟು ಅವರ್ ಸ್ಟಡಿ ಮಾಡ್ತೀವಂತ ಅಲ್ಲ, ಎಷ್ಟು ನಾವು ಓದಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು. ಹೌದು ಫ್ರೆಂಡ್ಸ್, ಅದು ನಿಜಾನೇ. ಬಟ್ ನಾವೆಷ್ಟು ಜಾಸ್ತಿ ಓದೋಕ್ಕೆ, ಎಷ್ಟು ಅವರ್ಸ್ ಜಾಸ್ತಿ ಓದ್ತೀವಲ್ಲ, ಅಷ್ಟು ಅರ್ಧದಷ್ಟು ಅದು ತಲೆಯಲ್ಲಿ ಉಳಿಯುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ 1 ಅವರಲ್ಲಿ ನಾನು ಓದಿರೋದನ್ನು ಅದರಲ್ಲಿ 50% ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಲೇಬೇಕಾಗುತ್ತೆ. ಸರಿ ಫ್ರೆಂಡ್ಸ್, ಇವತ್ತು ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ.
ಫ್ರೆಂಡ್ಸ್, ಇನ್ನೊಂದು ಕಾಮನ್ ಪ್ರಶ್ನೆ ಅಂದರೆ ನನ್ನ ವಿಡಿಯೋಗಳಿಗೆ ಕಮೆಂಟ್ ಬರೋದು ಯಾವುದಪ್ಪ ಅಂತಂದರೆ, ನೀವು ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಅಂತ. ಇವತ್ತು ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ತೀನಿ ನೋಡಿ. ಯಾವ ಸಬ್ಜೆಕ್ಟು? ಫಸ್ಟು ಇತಿಹಾಸಕ್ಕೆ ನಾನು 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿರುವಂತಹ ಗೌರ್ಮೆಂಟ್ ಪುಸ್ತಕಗಳನ್ನು ಕಂಪ್ಲೀಟಾಗಿ ಓದ್ಕೊಳ್ತಾ ಇದ್ದೀನಿ. ಮತ್ತು ಅದನ್ನು ಕಂಪ್ಲೀಟಾಗಿ ಓದ್ಕೊಂಡ ನಂತರ PUC ಪುಸ್ತಕ. ಫ್ರೆಂಡ್ಸ್, ಹಿಸ್ಟ್ರಿಗೆ PUC ಪುಸ್ತಕ, ಫಸ್ಟ್ ಇಯರ್ PUC ಪುಸ್ತಕ ಬೇಡ, ಸೆಕೆಂಡ್ ಇಯರ್ PUC ಪುಸ್ತಕ ಸಾಕು. ಯಾಕಂತಂದರೆ ನನಗನ್ನಿಸಿದ್ದು, ಬಟ್ ಫಸ್ಟ್ ಇಯರ್ PUC ಪುಸ್ತಕದಲ್ಲಿರುವಂತಹ ಮಾಹಿತಿ ಅದೇನು ಬೇಡ ಅನ್ಕೋತೀನಿ. ಬಟ್ ಟೀಚರ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇರೋರು ಫಸ್ಟ್ ಇಯರ್ ಹಿಸ್ಟ್ರಿ ಮತ್ತು ಸೆಕೆಂಡ್ ಇಯರ್ ಹಿಸ್ಟ್ರಿ ಎರಡೂ ಪುಸ್ತಕಗಳನ್ನು ಸಹ ಓದ್ಕೋಬೇಕಾಗತ್ತೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಮತ್ತು ಫಸ್ಟ್ ಇಯರು ಸೆಕೆಂಡ್ ಇಯರ್ ಟೋಟಲ್ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಹಿಸ್ಟ್ರಿಯನ್ನು ಕಂಪ್ಲೀಟಾಗಿ ಓದ್ಕೊಂಡು ಮುಗಿದ ನಂತರ ನೀವು ಆ ಥರ ಪುಸ್ತಕಗಳನ್ನು ಓದ್ಕೋಬೋದು, ಸಮಯ ನಿಮಗೆ ಇದ್ದರೆ. ನೆಕ್ಸ್ಟು ಭೂಗೋಳಕ್ಕೆ ಫ್ರೆಂಡ್ಸ್ ಸೇಮ್ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಪುಸ್ತಕಗಳನ್ನು ಓದ್ಕೊಳ್ತಾ ಇದ್ದೀನಿ, ಅದು ಗೌರ್ಮೆಂಟ್ ಪುಸ್ತಕಗಳನ್ನು. ಮತ್ತು ಭಾರತದ ಸಂವಿಧಾನ, ಇದಕ್ಕೆ ನಾನು 6th to 10th ಓದ್ಕೊಂಡು ಒನ್ ಟೈಮ್ ಓದ್ಕೊಂಡ್ರೆ ಮುಗೀತು. ಅದಾದಮೇಲೆ ಪ್ರಥಮ PUC ರಾಜಕೀಯ ಪುಸ್ತಕ ಸಾಕು ಫ್ರೆಂಡ್ಸ್. ಸಖತ್ತಾಗಿರೋ ಮಾಹಿತಿ ಅದರಲ್ಲಿ ಇದೆ. ನೀವು ಬೇರೆ ಆ ಥರ ಪುಸ್ತಕನೇ ಬೇಡ, ಅಷ್ಟು ಮಾಹಿತಿ ಫಸ್ಟ್ PU ಪುಸ್ತಕದಲ್ಲಿ ಭಾರತದ ಸಂವಿಧಾನದ ಬಗ್ಗೆ, ಪೊಲಿಟಿಕಲ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅದನ್ನು ಕಂಪ್ಲೀಟಾಗಿ ಓದ್ಕೊಂಡ್ರೆ ಸಾಕು. ಮತ್ತು ವಿಜ್ಞಾನಕ್ಕೆ ನನ್ನ ಹತ್ರ ಸ್ಕೂಲ್ ಪುಸ್ತಕ ಇಲ್ಲ ಫ್ರೆಂಡ್ಸ್, ನನಗೆ ಸಿಗಲಿಲ್ಲ. ಹಾಗಾಗಿ ನಾನು Group D ಎಕ್ಸಾಮ್ಗೆ ತಯಾರಾಗಿರುವಂತಹ ಒಂದು ಪುಸ್ತಕ ಇದೆ, ಲೆವೆಲ್ 1 ಅಂತ. ಆ ಪುಸ್ತಕದಲ್ಲಿರುವಂತಹ ಸೈನ್ಸನ್ನು ನಾನು ಓದ್ಕೊಳ್ತಾ ಇದ್ದೀನಿ. ಮತ್ತು 4G ಸೈನ್ಸ್ ಅಂತ ಒಂದು ಪುಸ್ತಕ ಇದೆ, ಅದು ಸಹ ತುಂಬ ಚೆನ್ನಾಗಿದೆ. ಆ ಸೈನ್ಸ್ಗೋಸ್ಕರ ನಾನು ಅವೆರಡು ಪುಸ್ತಕಗಳನ್ನು ರೆಫರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕರೆಂಟ್ ಅಫೇರ್ಸ್. ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ಗೆ ನಾನು ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು 2025 ಜನವರಿ ಟು ಡಿಸೆಂಬರು ಇರುವಂತಹ ಕರೆಂಟ್ ಅಫೇರ್ಸನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ಕ್ಲಾಸನ್ನು ಕೇಳಿಕೊಂಡು ನೋಟ್ಸ್ ಮಾಡಿಕೊಂಡು ಅದನ್ನೇ ಮತ್ತೆ ರಿವಿಷನ್ ಮಾಡಿಕೊಂಡು ಓದ್ಕೊಳ್ತಾ ಇದ್ದೀನಿ. ಮತ್ತು ಜನವರಿ ಟು ಜೂನ್, ಈಗ ಪ್ರೆಸೆಂಟ್ ಜುಲೈವರೆಗೂ ಸಹ ಯೂಟ್ಯೂಬ್ ಚಾನಲನ್ನೇ ರೆಫರ್ ಮಾಡ್ಕೊಳ್ತಾ ಇದ್ದೀನಿ. ಮೆಂಟಲ್ ಎಬಿಲಿಟಿಗೆ ನಾನು ಈಶ್ವರ್ ಗಿರಿ ಪಾಠಶಾಲೆ ಇವಾಗ ಪ್ರೆಸೆಂಟ್ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಅವ್ರದ್ದು ಕ್ಲಾಸ್ಗಳನ್ನೇ ನಾನು ಮೆಂಟಲ್ ಎಬಿಲಿಟಿಗೆ ರೆಫರ್ ಮಾಡ್ತಾ ಇದ್ದೀನಿ. ಮ್ಯಾಥ್ಸ್ ನನಗೆ ಸ್ವಲ್ಪ ವೀಕು ಫ್ರೆಂಡ್ಸ್, ನಾನು ಮ್ಯಾಥ್ಸಲ್ಲಿ. ಅದಕ್ಕೆ ನಾನು ಇವರು ಕನ್ನಡದಲ್ಲಿ ಹೇಳ್ತಾರಲ್ಲ, ಆರಾಮಾಗಿ ನಾನು ಸ್ವಲ್ಪ ಭಾಳ ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಥ್ಸನ್ನು ಕಲಿಯೋಕ್ಕೆ. ಅದಕ್ಕೆ ಇವ್ರ ಕ್ಲಾಸನ್ನು ರೆಫರ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 1 ಗಂಟೆ ಆಯಿತು. 11 ಗಂಟೆಯಿಂದ 1 ಗಂಟೆವರೆಗೂ ಮ್ಯಾಥ್ಸ್ 2 ತಾಸು ಕಂಪ್ಲೀಟ್ ಆಯಿತು. ಅನುಪಾತ ಮತ್ತು ಸಮಾನುಪಾತ ಇದನ್ನು ಇವಾಗ ಚಾಪ್ಟರ್ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಒಂದು ಸತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಎಲ್ಲ ಟಾಪಿಕ್ಗಳನ್ನು ಒಂದು ಸತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ರಿವಿಷನ್ ಆಗುತ್ತೆ ಅಂತ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತಾವಲ್ಲ ಅವುಗಳನ್ನು ನಾನು ಮತ್ತೆ ರಿವಿಷನ್ ಮಾಡೋಕ್ಕೋಸ್ಕರ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚಾಪ್ಟರ್ ಮೇಲೆ 2 ತಾಸು, ಯಾವುದೇ ಚಾಪ್ಟರ್ ಆಗಿರಲಿ, ಅದು ಮ್ಯಾಥ್ಸ್ ರೀಸನಿಂಗ್ ಮೇಲೆ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಏನು ಓದ್ಕೋಬೇಕು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮಾರ್ನಿಂಗ್ 11 ಗಂಟೆಯಿಂದ 1 ಗಂಟೆವರೆಗೂ ಮ್ಯಾಥ್ಸ್ ಕಂಪ್ಲೀಟ್ ಆಯಿತು. ಇವಾಗ ಆಫ್ಟರ್ನೂನು ಸೈನ್ಸ್ ಓದ್ಕೊಳ್ತೀನಿ. 1 ಗಂಟೆಯಿಂದ ಸೈನ್ಸ್ ಓದ್ಕೋಬೇಕು ಇವಾಗ. ಫ್ರೆಂಡ್ಸ್, ಈ ಪುಸ್ತಕ ರೈಲ್ವೆ ಗ್ರೂಪ್ ಡಿ ಲೆವೆಲ್ 1 ಎಕ್ಸಾಮ್ಗೆ ತಯಾರಾಗಿರುವಂತಹ ಪುಸ್ತಕ ಐತಿ. ಇದರಲ್ಲಿ ಗಣಿತ ಮತ್ತು ತಾರ್ಕಿಕ ಸಾಮರ್ಥ್ಯ, ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ, ಈ ರೀತಿಯಾಗಿ 4 ಸಬ್ಜೆಕ್ಟ್ ಇರ್ತವೆ. ಈ ಸಾಮಾನ್ಯ ಜ್ಞಾನ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಸಾಮಾನ್ಯ ವಿಜ್ಞಾನ ಎಷ್ಟು 2ರಿಂದ ಯಾವುದು C1 340
ಒಂದು ನಿಮಿಷ ಫ್ರೆಂಡ್ಸ್. ವಿಜ್ಞಾನ 6ರಿಂದ 10ನೇ ತರಗತಿಯ NCERT ಪಠ್ಯಪುಸ್ತಕಗಳ ಸಾಮರ್ಥ್ಯ. ಇದೇನೈತಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೈನ್ಸ್ ಬೇರೆ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ. ಅಷ್ಟು ಡೀಟೇಲಾಗಿ ಬೇಸಿಕ್ಕು 6th to 10th ಇರುವಂತಹ NCERT ಪುಸ್ತಕದ್ದು ಬೇಸಿಕ್ ಎಲ್ಲ ಇದರಲ್ಲಿ ಕವರ್ ಆಗಿದೆ. ಇದನ್ನೇ ನಾನು ಓದ್ಕೊಳ್ತಾ ಇರೋದು. ಹಾಗಾಗಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಅದನ್ನು ಡೀಟೇಲಾಗಿ ಹೇಳಿದ್ದಿಲ್ಲ. ಹಾಗಾಗಿ ಇವತ್ತು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇದನ್ನು ಓದ್ಕೋಬೋದು ನೀವು. ಇಲ್ಲ ನಿಮ್ಮ ಹತ್ರ ಬುಕ್ಸ್ ಇದ್ದಾವೆ ಅಂತಂದರೆ ಅದನ್ನೇ ಓದ್ಕೋಬೋದು. ಅದು ಇವಾಗ ಎಕ್ಸಾಮ್ ನಿಯರ್ ಇದೆ ಫ್ರೆಂಡ್ಸ್. ನೀವು ಜಾಸ್ತಿ ಬೇರೆ ಆಥರ್ಸ್ ಪುಸ್ತಕಗಳನ್ನೆಲ್ಲ ಓದೋಕ್ಕೆಲ್ಲ ಹೋಗಬೇಡಿ. ಇವಾಗ ಏನು ಮಾಡಬೇಕು, ಗೋರ್ಮೆಂಟ್ ಸ್ಕೂಲ್ ಪುಸ್ತಕಗಳನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಬೇಸಿಕನ್ನು ಮೊದಲು ಸ್ಟ್ರಾಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಇವಾಗ PUC ಮುಗಿಸಿ ಡಿಗ್ರಿ ಓದ್ತಾ ಇರೋರು ಜಾಸ್ತಿ ಜನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಇವರು ನಾ ಹೇಳಿರುವಂತಹ ಈ ವಿಡಿಯೋದಲ್ಲಿ ಏನೇನು ಹೇಳಿದ್ನಲ್ಲ, ಯಾವ್ಯಾವ ಸಬ್ಜೆಕ್ಟ್ಗೆ ಏನು ಓದ್ಕೊಳ್ತಾ ಇದ್ದೀನಿ, ಯಾವ ಯೂಟ್ಯೂಬ್ ಚಾನಲ್ ಪ್ರಿಫರ್ ಮಾಡ್ತಾ ಇದ್ದೀನಿ, ಇವುಗಳನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಸಕ್ಸಸ್ ಸಿಗುತ್ತೆ. ನಮ್ಮ ಪ್ರಯತ್ನ ನಾವು ಮಾಡೋಣ ಫ್ರೆಂಡ್ಸ್. ದೇವರಿಗೆ ಇದರ ಫಲವನ್ನು ಅವನಿಗೆ ಬಿಟ್ಬಿಡೋಣ. ಅವನು ನಿರ್ಣಯವನ್ನು ಅವನೇ ತಗೊಳ್ಳಿ, ಹೌದಲ್ವಾ? ಸರಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಓದನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಟೈಮು 2 ಗಂಟೆ ಆಯಿತು. ಸೈನ್ಸ್ ಕೂಡ ಓದು ಕಂಪ್ಲೀಟ್ ಆಯಿತು. ಇವಾಗ ಅದನ್ನು ಟಿಕ್ ಮಾಡ್ಕೊಂಡು ಬಿಡೋಣ. ಸರಿ, ಇವಾಗ ಸೈನ್ಸ್ ಕೂಡ ಆಯಿತು ಫ್ರೆಂಡ್ಸ್. ನಿಮ್ಮ ಟೈಮ್ ಟೇಬಲ್ ಪ್ರಕಾರ 11 ಗಂಟೆ ಹೆಂಗಾಯಿತು ಅಂತ ಕಮೆಂಟ್ ಹಾಕಿದ್ರು ನೋಡಿ ಫ್ರೆಂಡ್ಸ್. ನಾನು 4:15 ಎದ್ದೆ. ಸ್ಟಡಿ ಸ್ಟಾರ್ಟ್ ಮಾಡಿದ್ದು 5 ಗಂಟೆಗೆ. 5 ಗಂಟೆಯಿಂದ 6 ಗಂಟೆಯಿಂದ 7 ಪೊಲಿಟಿಕಲ್ಲು ಹಿಸ್ಟ್ರಿ ಕಂಪ್ಲೀಟ್ ಆಯಿತು, 2 ತಾಸು. ಅದಾದಮೇಲೆ ಮತ್ತೆ 9 ಗಂಟೆಯಿಂದ 10, 10ರಿಂದ 11 ಕರೆಂಟ್ ಅಫೇರ್ಸ್, 2 ತಾಸು ಕರೆಂಟ್ ಅಫೇರ್ಸ್ ಓದಿದೆ, 4 ತಾಸಾಯಿತು. ಆಮೇಲೆ 12 ಗಂಟೆಯಿಂದ 1 ಗಂಟೆ ಸೈನ್ಸು, 1 ಗಂಟೆಯಿಂದ 2 ಗಂಟೆ ಜಿಯೋಗ್ರಫಿ ಓದಿದೆ. ಅದಾದಮೇಲೆ 3ರಿಂದ 4 ರೀಸನಿಂಗು, 4ರಿಂದ 5 ಮತ್ತೆ ರೀಸನಿಂಗ್ 2 ತಾಸು. ನೈಟು 6ರಿಂದ 7 ಸೈನ್ಸ್ ಮತ್ತೆ ಸೈನ್ಸ್ ಓದಿದೆ ಫ್ರೆಂಡ್ಸ್. ಮತ್ತು 7 ಗಂಟೆಯಿಂದ 8 ಗಂಟೆ ಮ್ಯಾಥ್ಸು, 8 ಗಂಟೆಯಿಂದ 9 ಗಂಟೆ ಮತ್ತು 2 ತಾಸು ಮ್ಯಾಥ್ಸ್ ಓದಿದೆ. ಟೋಟಲ್ಲು ನೋಡಿ, ಇಲ್ಲಿ 2 ತಾಸು, 1 2 3 4 5 6 7 8 9 10 11 ತಾಸು ಆಯ್ತಲ್ಲ ಫ್ರೆಂಡ್ಸ್. ಇದು ನಿನ್ನೆ ದಿನ ಓದಿರುವಂತಹ ಸ್ಟಡಿ. ಇವತ್ತಿಂದು ಇಲ್ಲಿದೆ. ಅರ್ಲಿ ಮಾರ್ನಿಂಗ್ ಎದ್ದಿಲ್ಲ, 11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಇವಾಗ ನಾನು 2 ತಾಸು ಓದಿದೆ. ಇಲ್ಲಿ 2 ತಾಸು ಮ್ಯಾಥ್ಸ್ ಆಯಿತು, 1 ತಾಸು ಸೈನ್ಸ್ ಆಯಿತು ಫ್ರೆಂಡ್ಸ್. ನಾನು ನಿಮಗೆ ಟೈಮ್ ಟೇಬಲ್ ಮಾಡಿದ್ದೀನಿ, ಬಟ್ ಅದೇ ಪ್ರಕಾರನೇ ನಾನು ಓದ್ತಾ ಇಲ್ಲ. ಜಾಸ್ತಿ ಟೈಮ್ ಸಿಕ್ಕಾಗ ನಾನು ಜಾಸ್ತಿ ಓದ್ಕೊಳ್ತೀನಿ, ಕಡಿಮೆ ಟೈಮ್ ಸಿಕ್ಕಾಗ ಕಡಿಮೆ ಓದ್ಕೊಳ್ಳೋದಾಗುತ್ತೆ. ಹಾಗಾಗಿ 10 ತಾಸು ಅಂತ ಟೈಮ್ ಟೇಬಲ್ ಅಂತೂ ಮಾಡಿದ್ದೀನಿ, ಬಟ್ ಜಾಸ್ತಿ ಟೈಮ್ ಸಿಕ್ಕಾಗ ನಾನು ಜಾಸ್ತಿನೇ ಓದ್ಕೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಇವಾಗ ನಾನು ಗ್ರೂಪ್ ಡಿ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಅದರಲ್ಲಿ ಏನಪ್ಪ ಅಂತಂದರೆ ಮ್ಯಾಥ್ಸು ರೀಸನಿಂಗು ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಅಲ್ಲೇ ನನಗೆ 2 ತಾಸು, ದಿನಕ್ಕೆ 2 ತಾಸನ್ನು ನಾನು ಅಲ್ಲೇ ಕೊಡ್ತಾ ಇದ್ದೀನಿ. ಹಾಗಾಗಿ ನಂದು ಸ್ವಲ್ಪ ಟೈಮ್ ಟೇಬಲ್ ಪ್ರಕಾರ ಹೋಗ್ತಾ ಇಲ್ಲ ಫ್ರೆಂಡ್ಸ್. ನಿಮಗೆ ಸೆಟ್ ಆದರೆ ಟೈಮ್ ಟೇಬಲ್ ಪ್ರಕಾರ ಓದ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಹೆಂಗೆ ಸೆಟ್ ಆಗುತ್ತೋ ಆ ರೀತಿ ಓದ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಊಟ ಆಯಿತು. ಇವಾಗ ಟೈಮ್ ಬಂದು 2:15 ಆಗಿದೆ, 2:33 ಆಯಿತು ಫ್ರೆಂಡ್ಸ್. ಇವಾಗ ಮತ್ತೆ ನಾನು ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮ್ಯಾಥ್ಸ್ ಆಯ್ತಲ್ಲ, ಇವಾಗ ರೀಸನಿಂಗ್ 2 ಅವರ್ ರೀಸನಿಂಗನ್ನು ಕ್ಲಾಸ್ ಕೇಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಬ್ರೇಕ್, ಕೆಲಸ ಮಾಡಬೇಕಲ್ಲ ಫ್ರೆಂಡ್ಸ್ ಮನೆಯದು, ಆವಾಗ ಬ್ರೇಕು, ಮತ್ತು ಟೀ ಎಲ್ಲ ಕುಡ್ಕೊಂಡು ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಡಿನ ಮತ್ತೆ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ರೀಸನಿಂಗಿಗೆ ನಾನು SSC CGL 2026 ರೀಸನಿಂಗ್ ಕ್ಲಾಸಸ್ ಅಂತಂದು ಇದೆ, ಹೊಡೀರಿ. ಅಡ್ಡಾ 24/7 SSC CGL ಯೂಟ್ಯೂಬ್ ಚಾನಲ್. ಅದರಲ್ಲಿ
ಸಾಹಿಲ್ ಸರ್ ಅವ್ರದ್ದು ಕ್ಲಾಸಸ್ಸು ತುಂಬ ಚೆನ್ನಾಗಿ ರೀಸನಿಂಗ್ ಹೇಳ್ಕೊಡ್ತಾರೆ. ಒಂದೊಂದು ಟಾಪಿಕಲ್ಲೂ 2 ಅವರ್ದು 3 ಕ್ಲಾಸಸ್ಸು 2 ಕ್ಲಾಸಸ್ಸು ಈ ಥರ ಇದಾವೆ ಫ್ರೆಂಡ್ಸ್, ಚೆನ್ನಾಗಿದ್ದಾವೆ. ಮತ್ತು ಜಾಸ್ತಿ ಟೈಮ್ ನಮಗೆ ಸಿಕ್ಕಾಗ ಇದನ್ನು ಫುಲ್ ಕಂಪ್ಲೀಟ್ ಆಗಿ ಬೇಸಿಕ್ ABCD ಅಂತ ಇಡೋದು ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಬಟ್ ಇವಾಗ ಟೈಮ್ ಕಡಿಮೆ ಇದೆ ಫ್ರೆಂಡ್ಸ್, ಅಷ್ಟೊಂದು ಕ್ಲಾಸಿಗೆ ಕೇಳ್ಕೊಂಡು ಕೊಡೋಕ್ಕೆ ಟೈಮ್ ಇಲ್ಲ ಇವಾಗ. ನಾನು ಬೇಸಿಕ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಫಸ್ಟ್ ಬೇಸಿಕ್ ಹೋಗ್ಕೊಳ್ತೀನಿ. ಆಮೇಲೆ ಫ್ರೆಂಡ್ಸ್ ನಮಗೆ ಮ್ಯಾಥ್ಸ್ ಸ್ವಲ್ಪ ದೂರ, ಎಷ್ಟು ಅರ್ಥ ಆಗುತ್ತೋ ಎಷ್ಟಿಲ್ಲ ಒಂದು ಗೊತ್ತಿಲ್ಲ. ಎಕ್ಸಾಮಲ್ಲಿ ಏನು ಮಾಡ್ತೀವೋ ಅದು ಗೊತ್ತಿಲ್ಲ. ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇದ್ದೀವಿ, ಮುಂದೆ ಏನಾಗುತ್ತೋ ನೋಡೋಣ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ 4:14 ಇವಾಗ ಬಹಳಷ್ಟು ಅದ್ಭುತವಾಗಿ ಅಲ್ಲಿ ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇದ್ದಾರೆ. ನೀವು ಯಾರೋ ಸಣ್ಣ ಮಕ್ಕಳೇ ಇರಲಿ ಅಥವಾ ಫ್ರೆಂಡ್ಸ್ ಟೈಮ್ ಬಂದು 8 ಗಂಟೆ ಆಯಿತು. ಇವಾಗ ನನ್ನದು ಸ್ಟಡಿ ಕಂಪ್ಲೀಟ್ ಆಯಿತು. 2 ಅವರ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಯಿತು. ಓಕೆ, ಹೋಗೈತಿ ಫ್ರೆಂಡ್ಸ್, ಕರೆಂಟ್ ಹೋಗಿದೆ. ಅಲ್ಲಷ್ಟೇ ಬೆಳಕಿದೆ, ಇಲ್ಲೆಲ್ಲ ಕತ್ತಲಿದೆ. ಫ್ರೆಂಡ್ಸ್ ಲಾಸ್ಟ್ ನಾನು 5ರಿಂದ 6 ಗಂಟೆ ಸೈನ್ಸ್ 1 ಅವರ್ ಓದಿದೆ. ಆಮೇಲೆ 6ರಿಂದ 7 ಕರೆಂಟ್ ಅಫೇರ್ಸು, 7ರಿಂದ 8 ಕರೆಂಟ್ ಅಫೇರ್ಸು, 2 ಅವರ್ ಕರೆಂಟ್ ಅಫೇರ್ಸ್ ಓದಿದೆ. ಇವತ್ತು ಎಷ್ಟು ಅವರ್ ಸ್ಟಡಿ ಆಯಿತಂದರೆ 11ರಿಂದ 1, 2 ಅವರ್, 2, 3, 4, 5, 6, 7, 8 ಇವತ್ತು ಟುಡೇ 8 ಅವರ್ಸ್. ಓಕೆ ಫ್ರೆಂಡ್ಸ್, ಈ ನನ್ನ ಸ್ಟಡಿ ರೂಟೀನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೀವು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸರಿ ಫ್ರೆಂಡ್ಸ್, ಇವುಗಳನ್ನೆಲ್ಲ ನನ್ನ ರೂಮಲ್ಲಿ ಇಟ್ಟು ಇವಾಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಅಡುಗೆ ಮಾಡಬೇಕು. ಹಾಕ್ತೀನಿ ತರ್ರಿ. ಹಾಗೆ ನಮ್ಮ ಗಣೇಶ್ ಅವ್ರು ಏನು ಮಾಡ್ತಾಯಿದ್ದಾರೆ? ಸುಮ್ಮನೆ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಈ ರೀತಿ ನೀರಲ್ಲಿ ಹಾಕಿದರೆ ಬೆಳೆಯುತ್ತಲ್ವ, ಏನು ಮಾಡುತ್ತೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹಾಕಿದ್ದೀನಿ, ನೀರಲ್ಲಿ ಹಾಕಿದ್ದೀನಿ. ಇದೂ ಬೆಳೆಯುತ್ತಾ, ಅದು ಬೆಳೆಯುತ್ತೆ ಅನಿಸುತ್ತೆ, ಇದು ಬೆಳೆಯುತ್ತಲ್ಲ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಗುಡ್ ನೈಟ್. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.